अपने पूरे परिवार के साथ देखिए पैडमैन की कहानी। डाउनलोड एंड सब्सक्राइब टू द ZEE5 ऐप राइट नाउ। ಅಮ್ಮ, ಯಾಕಮ್ಮ ಇದ್ದಕ್ಕಿದ್ದಂಗೆ ಬೇಜಾರಾಗೋದ್ರಿ? ಏನು ಹೇಳಿ ಹರಣಿ, ಇವತ್ತು ಕಾರ್ತಿಕ ದೀಪೋತ್ಸವ. ಮನ್ಸಿದೆಯೋ ಇಲ್ವೋ ಆಚರಣೆ ಅಂತೂ ಮಾಡಲೇಬೇಕು. ಹರಣಿ, ಅವತ್ತು ನೀನು ಇದ್ದೆ ಅಲ್ವಾ? ಮುತ್ತು ಏನು ಹೇಳ್ದ? ಬೆಳ್ಳಿ ಮದುವೆ ಆದಮೇಲೆ ತಾನು ಮದುವೆ ಮಾಡ್ಕೋತೀನಿ ಅಂದ. ಆದರೆ ಮೊದಲೇ ಮದುವೆ ಮಾಡ್ಕೊಳಕ್ ತಯಾರಾಗಿದ್ದಾನೆ. ಏನು ಕಾರಣನೋ ಏನೋ ಆ ಮದುವೆ ನಿಂತೋಯ್ತು. ಅದಕ್ಕೇನಂದ? 30 ದಿನದಲ್ಲಿ ಮದುವೆ ಮಾಡ್ಕೋತೀನಿ ಅಂತ ನಿಶ್ಚಿತಾರ್ಥ ಮಾಡ್ಕೊಂಡಿದ್ದಾನೆ ಮಾಯನ್ ಜೊತೆನಲ್ಲಿ. ಇಷ್ಟೆಲ್ಲ ಕಣ್ಮುಂದೆನೆ ನಡೀತಾ ಇದ್ರು ನಾವು ಮೋಸ ಹೋಗ್ತಾ ಇದ್ದೀವಿ, ನಂಬುತ್ತಾನೆ ಇದ್ದೀವಿ. ನಮ್ಮನ್ನು ಯಾಮಾರಿಸೋರು ಯಾಮಾರಿಸ್ತಾನೆ ಇದ್ದಾರೆ. ನಂಬಿಕೆಗೆ ಬೆಲೆನೇ ಇಲ್ವಾ? ಇವಳು ಅಷ್ಟೇ. ಮದುವೆಗೆ ಒಪ್ಪಿಗೆ ಕೊಟ್ರೆ ಕಷ್ಟನೋ ಸುಖನೋ ಸಾಲ ಸೋಲ ಮಾಡಿ ಇವಳು ಮದುವೆ ಮುಗಿಸ್ಬೋದು. ಹೆತ್ತು ಹೊತ್ತು ಸಾಕದವಳು ನಾನು, ಆದ್ರೆ ಮಾತು ಕೇಳೋದು ಮುತ್ತುದು. ಇದೆಲ್ಲ ನೋಡ್ತಾ ಇದ್ರೆ ಬೇಜಾರಾಗದೆ ಇರುತ್ತಾ ಹೇಳು? ಅಮ್ಮ, ಏನು ಯೋಚನೆ ಮಾಡಬೇಡಿ. ಆ ಮಾಯ ಅಂದ್ಕೊಂಡಿರೋ ಹಾಗೆ ಏನು ನಡೆಯಲ್ಲ. ಮುತ್ತು ಮಾವಂದು ಮಾಯಂದು ಮದುವೆ ತಾಳಿ ಕಟ್ಟೋವರೆಗೂ ಹೋಯ್ತು. ಆಮೇಲೆ ಏನಾಯ್ತು ಹೇಳಿ? ತಾಳಿ ಹೋಮಕ್ಕೆ ಬಿದ್ದು ಭಸ್ಮ ಆಗ್ಲಿಲ್ವಾ? ಯಾವುದು ನಡೆಯಲ್ಲ ಅಂತ ತೀರ್ಮಾನ ಆಗಿರುತ್ತೋ ನಾವು ಅದನ್ನು ಎಷ್ಟೇ ಪ್ರಯತ್ನ ಪಟ್ಟರು ಯಾವುದೇ ಕಾರಣಕ್ಕೂ ನಡೆಯಲ್ಲ. ಮಾಯ ಎಷ್ಟೇ ತಲೆ ಓಡಿಸಿ ಈ ಮದುವೆಗೆ ತಯಾರಿ ಮಾಡಿಕೊಂಡ್ರು ಯಾವುದೇ ಕಾರಣಕ್ಕೂ ಈ ಮದುವೆ ನಡೆಯಲ್ಲ. ಮಾಯ ಫಿಕ್ಸ್ ಮಾಡಿರೋ ಮುಹೂರ್ತದಲ್ಲಿ ಮುತ್ತು ಮಾವನ ಮದುವೆ ಆಗೋದು ಬೇರೆ ಯಾರೂ ಅಲ್ಲ, ನಮ್ಮ ಬೆಳ್ಳಿನೇ.